ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಇವತ್ತು ನಾನೊಂದು ಸಿಹಿಯಾದ ಅಡುಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಅಡುಗೆ ರೆಸಿಪಿ ಅಂದರೆ ಕಾಯಿ ಹಾಲು ಒಬ್ಬಟ್ಟು ಅಥವಾ ಪೂರಿಯಿಂದ ಡಿಪ್ ಮಾಡೋಂಥ ಒಬ್ಬಟ್ಟಿದು. ಇದಕ್ಕೆ ನಾನು ಫಸ್ಟು ಕನಕ ಕಲ್ಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಚಿರೋಟಿ ರವೆ ಮತ್ತು ಮೈದಾ ಪ್ಯಾಕೆಟ್ ತೊಗೋಬೇಕು. ನೋಡಿ, ಮೈದಾ. ಇದರಲ್ಲಿ ನಾವು ಚಿರೋಟಿ ರವೆ ಕ್ವಾಂಟಿಟಿನ ಜಾಸ್ತಿ ತೊಗೋಬೇಕು, ಮೈದಾ ಕ್ವಾಂಟಿಟಿನ ಕಮ್ಮಿ ತೊಗೋಬೇಕು. ಇದು ಗಟ್ಟಿ ಪೂರಿ ನಾವು ಕಾಯಿ ಹಾಲು ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡೋದ್ರಿಂದ ಇದಕ್ಕೆ ಪೂರಿ ಗಟ್ಟಿಯಾಗಿ ಕ್ರಿಸ್ಪಿಯಾಗಿದ್ದರೆ ತುಂಬ ಚೆನ್ನಾಗಿರೋದು. ಹಾಗಾಗಿ ಚಿರೋಟಿ ರವೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಮೈದಾ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ನಾನು 1.5 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಮಾತ್ರ ಉಪ್ಪು ಹಾಕ್ತೀನಿ. ಆಗಿರೋದ್ರಿಂದ ನಾವು ಉಪ್ಪು ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಪಾಯಿಂಟಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಮಾತ್ರ, ಜಾಸ್ತಿ ಹಾಕಬೇಡಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಥರ ತೆಳ್ಳು ಕಲಿಸ್ಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಇದು ಗಟ್ಟಿಗೆ ಕಲಿಸ್ಕೋಬೇಕು. ಇದಕ್ಕೇನು ಅರಿಶಿನ ಎಲ್ಲ ಏನು ಹಾಕೋದು ಬೇಡ. ನೀವು ಎಷ್ಟು ಗಟ್ಟಿ ಕಲಿಸ್ಕೊತೀರೋ ಚಪಾತಿ ಇದು ಇಟ್ಟು ಅಷ್ಟು ಪೂರಿ ಇದ್ರಾಗಿ ಬರುತ್ತೆ, ನೀಟಾಗಿ ಗಟ್ಟಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇದು ತೆಳ್ಳಗೆ ಹಾಕೋದ್ರಿಂದ ಹಾಲು ಡಿಪ್ ಮಾಡಿ ಹಂಗೆ ಅದ್ದಿ ತಿಂದರೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅಥವಾ ನೆನೆಸ್ಬಿಟ್ಟಾದರೂ ನೀವು ತಿನ್ಬೋದು. ನೋಡಿ, ಈ ಥರ ಚೆನ್ನಾಗಿ ಗಟ್ಟಿಯಾಗಿ ನಾದತಾ ಕಲಿಸ್ಕೋಬೇಕು ಪೂರಿ. ನೀರು ಒಂದೇ ಸರಿ ಹಾಕ್ಕೊಳ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ. ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ನೀರು ಅಷ್ಟು ಗಟ್ಟಿಗೂ ಬೇಡ, ಅಷ್ಟು ಇದ್ರಾಗೂ ಬೇಡ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ಕೂಡ ಕೈಗೆ ಅಂಟಲ್ಲ, ನೀಟಾಗಿ ಇರುತ್ತೆ. ನೋಡಿ, ಈ ಥರ ಮೆತ್ತಗೆ ಇದಕ್ಕಿಂತ ನೀವು ಮೆತ್ತಗೈತೆ ಅಂತ ತಿಳ್ಕೊಬೇಡಿ. ಈ ರವೆ ಸ್ವಲ್ಪ ನೆನೆಯಾಗಿ ಬಿಡ್ತಿರಲ್ಲ, ಆವಾಗ ಎಲ್ಲ ನೀರನ್ನೆಲ್ಲ ಹೀರ್ಕೊಂಡು ಗಟ್ಟಿ ಮಾಡಿಬಿಡುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ನಾದಬೇಕು. ಒಂದು 5 ನಿಮಿಷ ನೀವು ಒಂದು 5 ನಿಮಿಷ ನಿಮ್ಮ ಟೈಮ್ ಇತ್ತು ಅಂದರೆ ಒಂದು 5 ನಿಮಿಷ ನಾದಿ, ಇಲ್ಲಾಂದರೆ ಒಂದು 2 ನಿಮಿಷ ಆದರೂ ಸ್ವಲ್ಪ ನಾದಬೇಕು. ನಾದ್ರೇ ಪೂರಿ ತುಂಬ ಚೆನ್ನಾಗಿ ಬರೋದು. ಈಗ ನೋಡಿ, ನಾನು ನೀಟಾಗಿ ಕಲಸಿಟ್ಟಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಸೈಡ್ಗೆ ಇಡೋಣ. ಅಷ್ಟೇ ನಾವು ಹಾಲು ರೆಡಿ ಮಾಡ್ಕೊಳ್ಳೋಣ. ಈಗ ಹಾಲು ಮಾಡೋದಕ್ಕೆ ನಾನಿಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಗಸಗಸೆ ನೀವು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಗಸಗಸೆ ಎಷ್ಟು ಹಾಕಿದ್ರು ಕಾಯಲ್ಲಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟೇ ನಾನು ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕಳಪೆ ತೊಗೊಂಡು ಈ 3 ಗಮ್ಮಂತ ಹುರ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಮತ್ತು ಏಲಕ್ಕಿ ಕಾಯಿಯನ್ನು ನಾನಿಲ್ಲಿ ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಕಾಯಿ 1 ಸ್ಪೂನಷ್ಟು ಏಲಕ್ಕಿ ಕಾಯಿ ನಾನಿಲ್ಲಿ, ಮತ್ತು ಹಸಿ ಕೊಬ್ಬರಿ 1 ಬಟ್ಲು ತೊಗೊಂಡಿದ್ದೀನಿ, ಮತ್ತು ಒಣ ಕೊಬ್ಬರಿ 1 ಬಟ್ಲು ತೊಗೊಂಡಿದ್ದೀನಿ. ಎರಡನ್ನೂ ಮಿಕ್ಸ್ ಮಾಡಿ ಅರ್ಧ ಹಾಕ್ಕೊತೀನಿ. ಒಣಕೊಬ್ಬರಿ ಹಾಕೋದ್ರಿಂದ ಕಾಯಲ್ಲಿ ಮಂದ ಬರುತ್ತೆ. ಕಡಲೆಪಪ್ಪು ಮತ್ತು ಒಣಕೊಬ್ಬರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಮಂದಕ್ಕೂ ಇರುತ್ತೆ. ಈಗ ನೋಡಿರಿ, ನಾನು 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲನ ಚಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಈ 3 ಹುರಿದು ಪುಡಿ ಮಾಡ್ಕೊತೀನಿ, ಮತ್ತು ಕೊಬ್ಬರಿನ ಎಲ್ಲ ನೀಟಾಗಿ ಇದು ಮಾಡಿಕೊಂಡು ಎಲ್ಲ ಒಟ್ಟಿಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಎಲ್ಲ ನಾನು ನುಣ್ಣಿಗೆ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಕ್ವಾಂಟಿಟಿಗೆ ತಕ್ಕಂಗೆ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಾಲಲ್ಲಿ ನಾವು ಪೂರಿನ ಈ ಹಾಲಲ್ಲಿ ಡಿಪ್ ಮಾಡೋದ್ರಿಂದ ಸ್ವಲ್ಪ ಮಂದಕ್ಕೆ ಇರಲಿ. ಜಾಸ್ತಿ ತೆಳ್ಳಗಾಯಿತು ಅಂದರೆ ಪೂರಿಗೆ ನೀಟಾಗಿ ಇದಾಗೋದಿಲ್ಲ, ಅಂಟ್ಕೊಳೋದಿಲ್ಲ. ಸ್ವಲ್ಪ ಗಟ್ಟಿಗೆ ಇರಲಿ. ಕಡಲೆಪಪ್ಪು ಮತ್ತು ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಮಂದ ಬರುತ್ತೆ. ನೋಡಿಕೊಂಡು ನೀವು ಇದು ಮಾಡಿ. ನಾನು 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೆಲ್ಲ ಇಷ್ಟಪಡದೇ ಇರೋರು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೆಲ್ಲನೇ ಯೂಸ್ ಮಾಡ್ತಾನೆ. ಈಗ ಇದನ್ನು ನಾನು ಒಲೆ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು 1 ಕುದಿ ಬಂದರೆ ಸಾಕು, ಜಾಸ್ತಿ ಇದು ಮಾಡೋದು ಬೇಡ. ಉರಿ ಜಾಸ್ತಿ ಇದ್ದಷ್ಟು ಉಕ್ಕುತ್ತೆ ಮತ್ತು ತಳನೂ ಹಿಡಿಯುತ್ತೆ. ಹಾಗಾಗಿ ನೀವು ಕೆದಕ್ತಾನೇ ಇರಬೇಕು. ಕಡಲೆಪಪ್ಪು ಹಾಕಿರೋದ್ರಿಂದ ತಳ ಹಿಡಿಯೋದು ಜಾಸ್ತಿ. 1 ಕುದಿ ಬಂದರೆ ಸಾಕಾಗುತ್ತೆ. ಈಗ ನೋಡಿ, 1 ಕುದಿ ಬಂದು ನಾನು ಕಾಯೆಲ್ಲ ರೆಡಿಯಾಗಿದೆ. ಈಗ ನಾವು ಕನ್ಕನ್ ಕಲಸಿ ನಾವು ಪೂರಿಗೂ ರೆಡಿ ಮಾಡಿದ್ದೀವಿ. ಇದನ್ನು ನಾವು ನೀಟಾಗಿ ಪೂರಿ ಥರ ಅಗಲವಾಗಿ ಒತ್ತಿ ಎಣ್ಣೆಯಲ್ಲಿ ಕರಿಯೋದಷ್ಟೇ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈಗ ನೋಡಿ, ನಾನು ಪೂರಿನೂ ಒಸ್ಕೊಂಡಿದ್ದೀನಿ, ಎಣ್ಣೆನೂ ಕಾದಿದೆ. ಈಗ ನಾನು ಪೂರಿನ ಎಣ್ಣೆಯಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ಇದೇನು ಅಷ್ಟು ಕೆಂಪಗೆ ಆಗೋವಂಥ ಅವಶ್ಯಕತೆ ಇಲ್ಲ. ಇದು ಮೈದಾ ಮತ್ತು ಚಿರೋಟಿಯಲ್ಲಿರೋದ್ರಿಂದ ಸ್ವಲ್ಪ ವೈಟ್ಗೇ ಇರುತ್ತೆ.
ಸ್ವಲ್ಪ ಇದಾದರೆ ಸಾಕು. ಒಂಬಣ್ಣನೂ ಬರೋವಂತನೂ ಬೇಕಿಲ್ಲ. ಸ್ವಲ್ಪ ಇದಾಯಿತು ಫ್ರೈ ಆಯಿತು ಅಂದ್ರೇ ಪೂರಿ ಚೆನ್ನಾಗಿರುತ್ತೆ. ಚಿರೋಟಿ ರವೆಯಲ್ಲಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಚಿರೋಟಿ ರವೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿ ನೋಡಿ ನೀವು ಒಂದು ಸರಿ. ಹಾಲು ಪೂರಿ ಎಲ್ಲ ಎದ್ದಿದ ತಕ್ಷಣ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ನೋಡಿ ನಾನು ಪೂರಿ ಮಾಡಿದ್ದು ರೆಡಿಯಾಗಿದೆ, ಕಾಯಲ್ಲೂ ರೆಡಿಯಾಗಿದೆ. ಈಗ ಇದರಲ್ಲಿ ಕಾಯಿ ಹಾಲಲ್ಲಿ ನಾವು ಡಿಪ್ ಮಾಡಿದ್ರೆ ಹಾಲು ಪೂರಿ ರೆಡಿಯಾಗುತ್ತೆ. ಇದನ್ನು ನಾವು ಹಾಲು ಒಬ್ಬಟ್ಟು ಅಂತೀವಿ ಅಥವಾ ಹಾಲು ಪೂರಿ ಅಂತಲೂ ಕರಿತೀವಿ. ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಇದು ಮಾಡ್ತಾರೆ. ಈಗ ನೋಡಿ ಕಾಯಿ ಹಾಲು ರೆಡಿಯಾಗಿದೆ. ನಿಮ್ಮ ಕಾಯಿ ಹಾಲು ಯಾವ ಬಟ್ಲಲ್ಲಿ ದೊಡ್ಡ ಬಟ್ಲಲ್ಲಿ ಹಿಡಿಯೋಂಗಿದ್ರೆ ದೊಡ್ಡ ಬಟ್ಲಲ್ಲೇ ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನು ಒಂದು ದೊಡ್ಡ ಬಟ್ಲಲ್ಲೇ ಮಾಡಿರೋದ್ರಿಂದ ಅದರಲ್ಲೇ ಡಿಪ್ ಮಾಡ್ತಾಯಿದ್ದೀನಿ. ಅಡುಗೆ ರೆಸಿಪ್ಸ್ ಎಲ್ಲ ಹೇಗೆ ಬರ್ತಿದೆ ಫ್ರೆಂಡ್ಸ್? ವಿಡಿಯೋ ಇಷ್ಟ ಆಗ್ತಿದೆಯಾ? ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈಗ ನೋಡಿ ಆಯಿತು ಹಾಲು ಪೂರಿ. ವಿಶೇಷವಾದ ಹಬ್ಬಗಳಿಗೆ ಇಂಟ್ರೆಸ್ಟ್ ಯಾರಾದರೂ ಗೆಸ್ಟ್ಗಳು ಬಂದಾಗ ಸಿಂಪಲ್ಲಾಗಿ ಬೇಗ ಆಗುವಂಥ ರೆಸಿಪಿಗಳಿದು. ಕಾಯೆಲ್ಲ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.